ಗೋ ಗಾಯ್ಸ್, ಬಂದೇ ತೀರ್ಥಹಳ್ಳಿ ಕೊನೆ. ಬೇಗ ಹೋಗೋಣ, ಜಾತ್ರೆಗೆ ಹೋಗೋಣ. ಜಾತ್ರೆಗೆ ಎಲ್ಲಾರನ್ನೂ ಕರ್ಕೊಂಡು ಹೋಗ್ತೀವಿ, ಬನ್ನಿ. ಇದೆಲ್ಲ ಅವಾಗ ನೋಡಿದ್ರೆ ಹುಚ್ಚಿತ್ತು, ಇವಾಗ ಏನು ಕ್ರೇಜ್ ಇಲ್ಲ. ಹಾಯ್, ನನ್ನ ಮಗ, ನನ್ನ ಬಂಗಾರಿ ಮಗ ಇವ. ನಾ ಸ್ವೀಟ್ ತಿನ್ನಲ್ಲ. ನೋಡಿ ಗಾಯ್ಸ್, ಸೆಕೆಂಡ್ ರೌಂಡ್ ಬ್ಯಾಟಿಂಗ್ ಆಗ್ತಿದೆ. ಸಾಕು ಸಾಕು ಸಾಕು. ಇವತ್ತು ನೀವು ಇವ್ರನ್ನ ನೋಡ್ಬೋದು, ಆದರೆ ಇವ್ರನ್ನ ನೋಡೋಕ್ಕಾಗಲ್ಲ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಊರಲ್ಲಿ ಜಾತ್ರೆ ಇದೆ, ಹೋಗಬೇಕು ಅನಿಸ್ತು. ಈ ಸೆಮ್ ಹೋಗ್ಬಾರ್ದು ಅಂತ ಇದ್ದೆ, ಬಟ್ ಜಾತ್ರೆ ಮತ್ತು ಯಕ್ಷಗಾನ ಇದೆ, ನಮ್ಮ ಅಪ್ಪನೂ ಇದ್ದಾರೆ ಅದರಲ್ಲಿ. ಹೋದ ವರ್ಷನೂ ಹೋಗಿರಲಿಲ್ಲ, ಇವಾಗ ಹೋಗಬೇಕು ಅನಿಸ್ತು. ಹೋಗ್ಬರೋಣ ಬನ್ನಿ. ಗೋ ಗಾಯ್ಸ್, ಬಂದೇ ತೀರ್ಥಹಳ್ಳಿ ಕೊನೆ. ಊರಿಗೋಣ ಗಾಯ್ಸ್. ಫೋನ್ ಹತ್ರ ಇಟ್ಕೊಂಡು ಮಾತಾಡ್ತಿದ್ದೀನಿ, ಯಾಕಂದರೆ ಇಲ್ಲಿ ಸ್ವಲ್ಪ ನಾಯ್ಸ್ ಇದೆ. ತುಂಬ ಟೈಮ್ ಆದಮೇಲೆ ಊರಿಗೆ ಬರೋ ಫೀಲಿಂಗೇ ಬೇರೆ ಗೈಸ್. ಲೆಟ್ಸ್ ಗೋ ಗಾಯ್ಸ್. ಸೊ ಹಾಯ್ ಗಾಯ್ಸ್, ಬಂದಿದ್ದೀನಿ ಮತ್ತೆ ಊರಿಗೆ. ತುಂಬ ದಿನ ಆದಮೇಲೆ ಊರಿಗೆ ಬರೋ ತೃಪ್ತಿನೇ ಬೇರೆ. ಆ್ಯಕ್ಚುಲಿ ಬಂದಿರೋ ವಿಷಯ ಏನಂದರೆ, ಇವತ್ತು ಯಕ್ಷಗಾನ ಇದೆ, ಅಂದರೆ ನಮ್ಮ ಊರ ಜಾತ್ರೆ ಇದೆ, ಹಾಗೆ ಯಕ್ಷಗಾನ ಇದೆ. ಅದಕ್ಕೆ ಬರಬೇಕು ಅನಿಸ್ತು, ಬಂದೆ. ಎಷ್ಟೊತ್ತಿಗೆ ಕ್ಲಾಸಲ್ಲಿ ಇದ್ದೆ, ಒಂಚೂರು ಯೋಚನೆ ಮಾಡಿರಲಿಲ್ಲ. ನೈಟ್ ಹೋಗ್ಬೇಕು ಅನಿಸ್ತು, ಹೊರಟು ಬಂದೆ. ಲೈಫ್ ಈಸ್ ಅನ್ಪ್ರೆಡಿಕ್ಟೇಬಲ್ ಅಂತಾರಲ್ಲ ಹಾಗೆ. ತೀರ್ಥಹಳ್ಳಿ ಬಂದು, ತೀರ್ಥಹಳ್ಳಿಯಿಂದ ಇನ್ನೊಂದು ಬಸ್ ಹತ್ತಿ ನಮ್ಮ ಊರಿಗೆ ಬಂದಿದ್ದೀನಿ. ಇಲ್ಲಿಂದ ಸ್ವಲ್ಪ ದೂರ ನಮ್ಮೂರು. ಅಪ್ಪ ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ. ಅಪ್ಪ ಬ್ಯುಸಿ ಇದ್ರು, ಅಲ್ಲೇ ಇವತ್ತು ಯಕ್ಷಗಾನ ಅಲ್ಲ, ಅಲ್ಲಿ ಅದು ಬರ್ತಾರಂತೆ. ಮುಗಿಸ್ಕೊಂಡು ಬೇಗ ಹೋಗೋಣ, ಜಾತ್ರೆಗೆ ಹೋಗೋಣ. ಜಾತ್ರೆಗೆ ಎಲ್ಲಾರನ್ನೂ ಕರ್ಕೊಂಡು ಹೋಗ್ತೀವಿ, ಬನ್ನಿ. ಸಿಗ್ತೀನಿ. ಆಮೇಲೆ ನಾನು ಊರಿಗೆ ಬರ್ದೆ 3 months ಆಗಿತ್ತು. ಫೆಬ್ ಸ್ಟಾರ್ಟಿಂಗ್, ಸೆಮ್ ಸ್ಟಾರ್ಟ್ ಆದಾಗ ಬಂದಿದ್ದು. ಈ ಸೆಮ್ ಬರಲೇಬಾರ್ದು ಅಂತ ಇದ್ದೆ, ಏನಕ್ಕಾಗ ಅನ್ಸಿತ ಗೊತ್ತಿಲ್ಲ. ಬೇಜಾರಾಗಿತ್ತು. ಪದೇ ಪದೇ ಊರಿಗೆ ಬರಬಾರ್ದು ಗೈಸ್, ಸ್ವಲ್ಪ ರೆಸ್ಪೆಕ್ಟ್ ಇರಲ್ಲ, ಅವಾಗ ಬರಬೇಕು. ಬರಬಾರ್ದು ಅಂತ ಇದ್ದೆ. 3 months ಆಯಿತು. ಇವಾಗ ಒಂದು ರೀಸನ್ ಸಿಕ್ತು, ಯಕ್ಷಗಾನ ಅಂತ ಬರಲು. ಒಂದಿನಕ್ಕೆ, ನಾಳೆ ಹೋಗ್ತೀನಿ. ಮತ್ತೆ ಬರಬೇಕು ಅನಿಸ್ತೆ, ಹೊರಟೆ ಬಂದೆ ಅಷ್ಟು. ನೋಡೋಣ ಏನೇನಾಗುತ್ತೆ ಅಂತ. ಹುಡುಗಾಯ್ಸ್, ಅಪ್ಪ ಬಂದರು. ಗಡ್ಡ ಎಲ್ಲ ತೆಗ್ದಿದ್ದೀರಾ? ಇಲ್ಲಪ್ಪ, ಅದೇ ಪೆಟ್ರೋಲ್ ಹಾಕ್ಸ್ಕೊಂಡು ಸಿಗತ್ತೆ ಬಂದು 5 ನಿಮಿಷ. ಹಾಯ್, ನನ್ನ ಮಗ, ನನ್ನ ಬಂಗಾರಿ ಮಗ ಇವ. ಹೆಸರೆಂತ? ರಾಕಿ. ಹಾಯ್ ಡನಿ. ಡನಿ, ಎಂತ ಇದು? ಲೆಮನ್ ಜ್ಯೂಸ್. ಫೋನ್ ತಗೊಂಡೋಗ್ತೀರಾ ನಿಮ್ದು?
ನಿಮಗೆ ಎಷ್ಟು ಜಾತ್ರೆ ತೋರಿಸ್ತೀನಿ, ಸಮುದ್ರ ಜಾತ್ರೆ. ಇದರ ಸಂಪೂರ್ಣವಾದ ವಿವರವನ್ನು ಕಮಿಟಿಯಲ್ಲಿ ಕೇಳಿ ಅದರ ವಿವರವನ್ನು ಕೇಳಿ ಸಹಕರಿಸುವಂತೆ ಕೇಳಿಕೊಳ್ತಾ ಇದ್ದೇವೆ. ನೋಡಿ ಗೈಸ್, ಆಟೋ ಸಾಮಾನಿದೆ. ಇದೆಲ್ಲ ಅವಾಗ ನೋಡಿದ್ರೆ ಹುಚ್ಚಿತ್ತು, ಇವಾಗ ಏನು ಕ್ರೇಜ್ ಇಲ್ಲ. ಬರೀ ಹುಡುಗಿರದ ಐಟಮ್, ಹುಡುಗಿರಿಗೇನು ಬೆಲೆನೇ ಇಲ್ಲ. ಸಂತೆಕ್ಲು ಸ್ಕೂಲಾ? ಮತ್ತೆ ಯಾವ ಸ್ಕೂಲು? ಕೋಣಂದೂರಿ ಹೋಗ್ತಿದ್ಯಾ? ನೋಡಿ ಗೈಸ್, ಇಷ್ಟುದ್ದ ಲೈನ್ ಇದೆ. ಇಷ್ಟು ಹೊತ್ತು ಕಾದಿ ಇವಾಗ ಊಟ ಮಾಡಬೇಕು. ಸ್ವಲ್ಪ ಇಲ್ಲ, ಇವತ್ತು ಬಂದು ಮಧ್ಯಾಹ್ನ. ನೋಡಿ ಗೈಸ್, ಸೆಕೆಂಡ್ ರೌಂಡ್ ಬ್ಯಾಟಿಂಗ್ ಆಗ್ತಿದೆ. ಭಕ್ತಾದಿಗಳ ಗಮನಕ್ಕೆ, ಬೆಂಕಿನ ಕೀಯನ್ನು ಕಳ್ಕೊಂಡವರು ದೇವಸ್ಥಾನ ಒಳಭಾಗದಲ್ಲಿ ಬಂದು ಕೇಳಿ ಪಡಿಬೇಕಾಗಿ ತಮ್ಮಲ್ಲಿ ಸೇವೆಯ ಪ್ರಾರ್ಥನೆ. ಸಾಕು ಬೆಳಿಗ್ಗೆ ನೀ ಅದು ಎಂತದು ವಿಡಿಯೋ ಉಂಟುಬಿಡ ಸುಮ್ಮನೆ ವ್ಲಾಗ್ ಹಾಗಂದ್ರೆ ಯೂಟ್ಯೂಬಲ್ಲಿ ಹಾಕಿ. ಮತ್ತೆಂತ ಬೆಳಿಗ್ಗೆ ಯಾಕೋ ರಾತ್ರಿ ಹೋಗ್ಬೇಕು ಅಂತ ಅನಿಸ್ತು, ಬೆಳಿಗ್ಗೆ ಎದ್ದು ಹೊರಟಿದೆ. ರಜೆ ಹಾಕ್ತೀವಿ ಇವತ್ತೊಂದು. ಸೊ ಗೈಸ್, ವಿಷಯ ಏನಪ್ಪ ಅಂದರೆ, ನಾನು ಈಗ ಅಲ್ಲಿ ಊಟ ಎಲ್ಲ ಮಾಡಿ ಅಜ್ಜಿ ಮನೆಗೆ ಬಂದಿದ್ದೀನಿ. ನಾನು ಸ್ವಲ್ಪ ಪೂಜೆ ಎಲ್ಲ ಆಗ್ತಾಯಿತ್ತು, ಸ್ವಲ್ಪ ನೋಡಿಕೊಂಡು ಅಜ್ಜಿ ಮನೆಗೆ ಬಂದೆ. ಮತ್ತು ಅಜ್ಜಿನ ಕರ್ಕೊಂಡು ಯಕ್ಷಗಾನ ಇದೆ, ನೈಟು ಹೋಗಬೇಕು. ತುಂಬ ದಿನ ಆದಮೇಲೆ ಬಂದಿದ್ದೊಂಥರ ಖುಷಿ ಆಗ್ತಾಯಿದೆ. ನೋಡಿ ಆಗ ಮ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಇದೆ ಸೆಕೆ, ಆದರೂ ಇಟ್ಸ್ ಫೀಲಿಂಗ್ ಗುಡ್. ಸಿಗ್ತೀನಿ ಮತ್ತೆ ನೋಡಬೇಕಾದ್ರೆ. ಬಾಯ್ ಬಾಯ್. ಬನ್ನಿ ಗೈಸ್, ಕಾರಲ್ಲಿ ಒಂದು ರೌಂಡ್ ಹೋಗಿ ಬರೋಣ. ಸುಮಾರು ಟೈಮಲ್ಲಿ ಕಾರ್ ಓಡಿಸ್ದೆ. ಲೆಟ್ಸ್ ಗೋ. ಒಂದು ರೈಡ್ ಹೋಗಿ ಬಂದೆ ಗೈಸ್, ಕ್ರೇಜಿ ರೈಡ್. ಹಾಂ, ಕಾಫಿ ಕುಡಿಯೋಲ್ಲ, ಬ್ಲ್ಯಾಕ್ ಕಾಫಿ ಅಷ್ಟೆ. ಹಾಂ, ಗೊತ್ತು ನಂಗೆ. ಸುಮ್ಮನಿರಾ, ಬೇಗ, ನಿಮ್ಮಿಂದನೇ ಲೇಟ್ ಯಾವಾಗಲೂ. ನೀನು ಎದ್ದಿದೆ ಸತಿಗಳ, ನೀವು ಎಬ್ಸ್ಬೇಕಿತ್ತು. ನಾನು ಎಬ್ಸಿ ಹೇಳ್ತೀನಿ ರೆಡಿಯಾಗಿ ಅಂದೆ. ಮಲಗಿದ್ದ, ಸುಸ್ತಾಗಿತ್ತಂತೆ. ನಾನು ಹೋದ ಸತಿ ಬಂದಾಗ ವಾಚ್ ಮೋಸ್ಟ್ಲಿ ಇಲ್ಲೇ ಇಟ್ಟಿನ್ರಿ. ಸಿಕ್ಕಿತ್ತಾ? ಸಿಕ್ಕಿತ್ತಾ? ಬೇಕಾ? ಈಗ ಬೇಡ, ಈಗಲೇ ಕೊಡ್ಲಾ? ಈಗ ಬೇಡ, ಈಗ ಅಲ್ಲಿ ಹೋಗ್ಬೇಕಲ್ಲ. ಅಲ್ಲ ವಾಚ್ ಇದೆ, ಎಲ್ಲೂ ಹೋಗಿಲ್ಲ, ವಾಚ್ ಇದೆ. ಬೇಗ 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 ಬನ್ನಿ ಹೋಗೋಣ. ಲೆಟ್ಸ್ ಗೋ. ಸೊ ಗೈಸ್, ಹೊರಟ್ವಿ. ಇವಾಗ 7:15 ಆಗಿದೆ. ಇವಾಗ ಹೊರಡ್ತಾ ಇದ್ದೀವಿ. ಬೇಗ ಹೋಗೋಣ, ನಮ್ಮ ಮನೆಗೆ ಹೋಗಿ ಇಲ್ಲಿಂದ ಹೋಗೋಣ ಯಕ್ಷಗಾನಕ್ಕೆ. ಲೆಟ್ಸ್ ಗೋ ಗೈಸ್. ಅಜ್ಜಿ ಅಪ್ಪಾಜಿ ಇನ್ನು ಸ್ಟೇಜ್ ಮೇಲೆ ಸಿಗ್ತಾರೆ ಡೈರೆಕ್ಟ್. ಹಾಂ, ಅಲ್ಲಿ ಬರ್ತೀನಿ ವಿಡಿಯೋ ಮಾಡಕ್ಕೆ. ಅವ್ರು ಸ್ವಲ್ಪ ಬೇಗ ಹೊರಟ್ರು, ಯಾಕಂದರೆ ಮೇಕಪ್ ಎಲ್ಲ ಮಾಡ್ಕೋಬೇಕು ಅಂತ. ನಾವು ಈಗ ಗಾಡಿನ ಒಳಗೆ ಹಾಕಿ ಹೋಗ್ತೀವಿ. ಅಮ್ಮ, ನಾನು, ಅಜ್ಜಿ ಸ್ಕ್ವೇರ್ ಇದ್ದಾರೆ ಈ ಸತಿ. ಸ್ವಲ್ಪ ಹೊತ್ತು ಬಿಟ್ಟು ಹೊರಡೋಣ. ನಿಮ್ಗೊಂದು ಫೋಟೋ ತೋರಿಸ್ತೀನಿ ಇವಾಗ. ವೆಯ್ಟ್ ಅ ಮಿನಿಟ್, ಕೀಪ್ ವಾಚಿಂಗ್, ಬಾಯ್.
ಹಿಂಗೆ ಹೋಗೋಣ ಬನ್ನಿ. ಈ ಫೋಟೋ 2022 ಇರ್ಬೋದು, 22, 21 ಇಲ್ಲ 23, 4 ವರ್ಷ ಹಿಂದೆ ಇದು. ನಾನು ಅವಾಗ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ, ಪ್ರಭಾವತಿ ಅಂತ. ಇದು ನಮ್ಮಪ್ಪ. ಇವತ್ತು ನೀವು ಇವ್ರನ್ನ ನೋಡ್ಬೋದು, ಆದರೆ ಇವ್ರನ್ನ ನೋಡೋಕ್ಕಾಗಲ್ಲ, ನಾನೇನು ಮಾಡ್ತಾ ಇಲ್ಲ. ಇದು ಅವಾಗೊಂದು ಮೆಮೊರಿ. ಅಪ್ಪ ಮಾಡ್ತಾರೆ ಇವತ್ತು. ಹೋಗೋಣ. ಸೊ ಹಾಯ್ ಗಾಯ್ಸ್, ಮತ್ತೆ ಬಂದಿದ್ದೀವಿ ಇಲ್ಲಿಗೆ. ಯಕ್ಷಗಾನ ಇದೆ ಇವಾಗ, ಭಜನೆ ನಡೀತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಯಕ್ಷಗಾನ ಸ್ಟಾರ್ಟ್ ಆಗುತ್ತೆ. ನೋಡೋಣ ಬನ್ನಿ ಮೇಕಪ್ ಎಲ್ಲ ಹೇಗೆ ಮಾಡ್ತಾ ಇದ್ದಾರೆ ಅಂತ. ಊಟ ಮಾಡೋಣ, ನೈಟ್ ಊಟ. ನೋಡಿ ಗೈಸ್, ಪ್ರಸಾದ. ನಾ ಸ್ವೀಟ್ ತಿನ್ನಲ್ಲ, ಸ್ವೀಟ್ ಬಿಟ್ಟು ಇನ್ನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಬ್ಯಾಟಿಂಗ್ ಮಾಡೋಣ ಬನ್ನಿ, ಅದ್ರ ಜೊತೆ ಬ್ಯಾಟಿಂಗ್ ಇದೆ. ಯಕ್ಷಗಾನಕ್ಕೆ ನಮ್ಮ ನಾಯಿ ಬಂದಿದೆ. ಈಗ ಅವರ ಈಗ ಅಪ್ಪಾಜಿ ಹತ್ರನೇ ಆಗ್ತದೆ. ಅಲ್ಲ, ಅಲ್ಲಿಂದ ಬಂದಿದಲ್ಲ ದಾರಿ ಹುಟ್ಕೊಂಡು ಅಂತ. ವೇದಿಕೆ ಕೆಳಗೆ ಹಾಕಿ ಬರ್ಬೇಕಂತ ಕೇಳ್ತೀನಿ. ಕೈಯಲ್ಲಿ ಮಾಯದ ಅಶ್ವವನ್ನು ಹಿಡಿದುಕೊಂಡು ಉಜ್ಜಯಿನಿ ನಗರಕ್ಕೆ ಬರುತ್ತೇನೆ ರಾಜವಿಕ್ರಮ. ಸಾರಿ, ಮುಗ್ದಿಲ್ಲ ಯಕ್ಷಗಾನ, ಸಾಕು. ಇವಾಗ ಮನೆಗೆ ಹೋಗಿ ರೆಸ್ಟ್ ಮಾಡೋಣ. 1:30 ಸಮಥಿಂಗ್ ಆಗಿದೆ. ಬ್ಯಾಕ್ ಟು ಹೋಮ್. ಸೊ ಹಾಗೆ ಗೈಸ್, ವಿಡಿಯೋ ಏನು ಮಾಡೋದು ಮರ್ತೋಗಿದ್ದೆ. ನಿನ್ನೆ 1 ಗಂಟೆ 1:30 ಗಂಟೆ ಆಗಿತ್ತು ಬರ್ತಾ. ಬಂದು ಮಲ್ಕೊಂಡೆ. ಇವಾಗ ಅಜ್ಜಿ ಮನೆಗೆ ಬಂದಿದ್ದೀನಿ, ಬೆಳಗ್ಗೆ ಅಜ್ಜಿನ ಬಿಡೋಕ್ಕೆ. ಸೊ ಇದೊಂದು ಟ್ರಯಲ್ ಬ್ಲಾಗ್ ಆಗಿತ್ತು, ನಾನು ನನ್ನ ಮೆಮೊರಿಗೋಸ್ಕರ ಮಾಡಿದ್ದು. ಅಪ್ಲೋಡ್ ಮಾಡಿರ್ತೀನಿ. ನೆಕ್ಸ್ಟ್ ಇನ್ನು ಒಳ್ಳೊಳ್ಳೆ ಬ್ಲಾಗ್ ಮಾಡ್ತೀನಿ. ಜಸ್ಟ್ ಇದೊಂದು ಹೇಗೆ ಟ್ರಯಲ್ ನೋಡಿದ್ದೊಂದು, ಹೇಗೆ ಬರುತ್ತೆ, ಏನು ಹೇಗೆ ಮಾಡ್ಬೋದು ಅಂತ. ನೆಕ್ಸ್ಟ್ ಕ್ಯಾಮ್ರಾ ಕ್ವಾಲಿಟಿ ಆಗಲಿ, ವಿಡಿಯೋ ಕ್ವಾಲಿಟಿ ಆಗಲಿ, ಆಡಿಯೋ ಕ್ವಾಲಿಟಿ ಆಗಲಿ ಎಲ್ಲ ಇಂಪ್ರೂವ್ ಮಾಡಿನೇ ಸ್ಟಾರ್ಟ್ ಮಾಡೋದು. ಸೊ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಬಾಯ್ ಹೇಳಿ, ಬ್ಲಾಗ್ ಎಂಡ್ ಮಾಡ್ತೀನಿ. ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಎಲ್ಲ ಇತ್ತು.